Hello my dear friends, ನಾನು ನಿಮ್ಮ ಶ್ರೀಗಂಧ ಫ್ರಮ್ ವೈಟ್ ಕಾಮರ್ಸ್. ನಾನು ನಿಮಗೆ ಇವತ್ತಿನ ಹೊಸ ವಿಡಿಯೋಲಿ IBPS ಮೀನ್ಸ್ ಇನ್ಸ್ಟಿಟ್ಯೂಟ್ ಆಫ್ ಬ್ಯಾಂಕಿಂಗ್ ಪರ್ಸನಲ್ ಸೆಲೆಕ್ಷನ್ ಇಂದ ರಿಕ್ರೂಟ್ಮೆಂಟ್ಗೆ ಒಂದು ಹೊಸ ನೋಟಿಫಿಕೇಶನ್ ಬಿಟ್ಟಿದ್ದಾರೆ. ಟೋಟಲ್ ಎಷ್ಟು ವೇಕೆನ್ಸಿ ಇದೆ ಮತ್ತೆ ನಿಮಗೆ ಸ್ಯಾಲರಿ ಎಷ್ಟಿರುತ್ತೆ, ನಿಮಗೆ ಅಪ್ಲೈ ಮಾಡಲಿಕ್ಕೆ ಏಜ್ ಲಿಮಿಟ್ ಎಷ್ಟಿರಬೇಕು, ಜೊತೆಗೆ ಅಪ್ಲೈ ಮಾಡಲಿಕ್ಕೆ ಫೀಸ್ ಎಷ್ಟು ಮತ್ತೆ ಅಪ್ಲೈ ಮಾಡೋಕ್ಕೆ ಲಾಸ್ಟ್ ಡೇಟ್ ಯಾವಾಗ ಅನ್ನೋದೆಲ್ಲ ನಾನು ನಿಮಗೆ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ. ಹಾಗೆ ಫ್ರೆಂಡ್ಸ್ ವಿಡಿಯೋ ಶುರು ಮಾಡೋಣ. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೇಟೆಸ್ಟ್ ಪ್ರೆಸ್ ಬೆಲ್ ಐಕಾನ್ ಮಿಸ್ ಮಾಡದೆ ಪ್ರೆಸ್ ಮಾಡಿ. ಜೊತೆಗೆ ನೀವು ನನ್ನ ಇನ್ಸ್ಟಾ ಮತ್ತು ಟೆಲಿಗ್ರಾಮ್ ಅಲ್ಲಿ ಕೂಡ ಫಾಲೋ ಮಾಡಬಹುದು, ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ. ಹಾಗೆ ನಿಮಗೆ ಕಂಟೆಂಟ್ ಅಲ್ಲಿ ಡೌಟ್ ಇತ್ತು ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ಇಲ್ಲ ಅಂತಂದ್ರೆ ಇನ್ಸ್ಟಾ ಟೆಲಿಗ್ರಾಮ್ ನನ್ನ ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮಗೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಸೊ IBPS ಮೀನ್ ಇನ್ಸ್ಟಿಟ್ಯೂಟ್ ಆಫ್ ಬ್ಯಾಂಕಿಂಗ್ ಪರ್ಸನಲ್ ಸೆಲೆಕ್ಷನ್ ಇಂದ ರಿಕ್ರೂಟ್ಮೆಂಟ್ ಒಂದು ಹೊಸ ನೋಟಿಫಿಕೇಶನ್ ಬಿಟ್ಟಿದ್ದಾರೆ. ಸೊ ಪೋಸ್ಟ್ ನೇಮ್ ಬಂದು PO ಮೀನ್ ಪ್ರೊಫೆಷನರಿ ಆಫೀಸರ್ ಅಂತ. ಸೊ ಟೋಟಲ್ ಎಷ್ಟು ವೇಕೆನ್ಸಿ ಇದೆ, ಅಂತಂದ್ರೆ 6432. ಅರ್ಥ ಆಯ್ತಾ? ಸೊ 600 300 ಅಲ್ಲ, 6432 ಟೋಟಲ್ ಪೋಸ್ಟ್ ವೇಕೆನ್ಸಿ ಇರೋದು. ಸೊ ಇವೆಲ್ಲ ಪೋಸ್ಟ್ ವೇಕೆನ್ಸಿ ಇರೋದು ಕರ್ನಾಟಕದಲ್ಲಿ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅರ್ಥ ಆಯ್ತಾ? ಕರ್ನಾಟಕದಲ್ಲಿ ಅಂತಾನು ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಹಾಗೇನೆ ನಿಮ್ಗೆ ಸ್ಯಾಲ್ರಿ ಎಷ್ಟಿರುತ್ತೆ, ಸ್ಯಾಲ್ರಿ ಬಂದು ನಿಮ್ಗೆ ಮಿನಿಮಮ್ 52,000 ಇಂದ 55,000 ತನಕ ಸ್ಟಾರ್ಟಿಂಗ್. 52,000 ಇಂದ 55,000 ತನಕನೇ ಇರುತ್ತೆ. ಹಾಗೆಯೇ ನೀವು ಅಪ್ಲೈ ಮಾಡ್ಲಿಕ್ಕೆ ನಿಮ್ಗೆ ಏನು ಕ್ವಾಲಿಫಿಕೇಶನ್ ಇರಬೇಕು, ಎನಿ ಡಿಗ್ರಿ. ಅರ್ಥ ಆಯ್ತಾ? ಅದು ಇಂಥದ್ರೆ ಅಂತಲ್ಲ, ನಿಮ್ದು BSc ಆಗಿದ್ರೆ, BCom ಆಗಿದ್ರೆ, BA ಆಗಿದ್ರೆ, ಇಲ್ಲ ವಾಟ್ ಎವರ್ ಇಟ್ ಇಸ್, BBA, ಒಟ್ಟಿನಲ್ಲಿ ಎನಿ ಡಿಗ್ರಿ. ಅರ್ಥ ಆಯ್ತಾ? ಸೊ ನಿಮ್ದು ಯಾವುದೇ ಒಂದು ಡಿಗ್ರಿ ಕೋರ್ಸ್ ನಿಮ್ದು ಕಂಪ್ಲೀಟ್ ಆಗಿದೆ ಅಂತಂದ್ರೆ ನೀವು ಇಲ್ಲಿ ಎಲಿಜಿಬಲ್ ಇರ್ತೀರಾ. ಹಾಗೆಯೇ ಮಿನಿಮಮ್ ಏಜ್, ಸೊ ಡಿಗ್ರಿ ಕಂಪ್ಲೀಟ್ ಆಗಿದ್ರೆ ಸಾಲದು. ಸೊ ಮಿನಿಮಮ್ ಏಜ್ನು ಕೂಡ ಇಲ್ಲಿ ಪ್ರಾಪರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಅರ್ಥ ಆಯ್ತಾ? ಮಿನಿಮಮ್ ಏಜ್ ಬಂದು ಆಗಸ್ಟ್ 1. ಸೊ ಆಗಸ್ಟ್ 1 2022ಕ್ಕೆ ನಿಮ್ಮ ಏಜು 20 ಕಂಪ್ಲೀಟ್ ಆಗಿರ್ಬೇಕು. ಇಲ್ಲ ನಮ್ದು 19 ಇದೆ ಅಂತಂದ್ರೆ ನೀವು ಏನಂದ್ರೆ ಎಲಿಜಿಬಲ್ ಆಗಲ್ಲ. ಅರ್ಥ ಆಯ್ತಾ? ಹಾಗೆ ಮ್ಯಾಕ್ಸಿಮಮ್ ಬಂದು 30 ವರ್ಷಕ್ಕಿಂತ ಒಳಗಡೆ ಇರಬೇಕು. ಹಾಗೆಯೇ ಏಜ್ ರಿಲ್ಯಾಕ್ಸೇಷನ್ ಕೂಡ ಕೊಟ್ಟಿದ್ದಾರೆ. ಸೊ OBC ಅವರಿಗೆ 3 years, SC ST ಮತ್ತೆ ಎಕ್ಸ್ ಮಿಲಿಟರಿ ಅವರಿಗೆ ಎಕ್ಸ್ ಮಿಲಿಟರಿ ಇರ್ತಾರಲ್ಲ, ಎಕ್ಸ್ ಸರ್ವಿಸ್ ಮೆನ್ ಅವರಿಗೆ 5 years ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ. ಹಾಗೆಯೇ PWD ಕ್ಯಾಂಡಿಡೇಟ್ಸ್ ಯಾರು ಇತ್ತು ಅಂತಂದ್ರೆ 10 years. ಅರ್ಥ ಆಯ್ತಾ? 10 years ನಿಮ್ಗೆ ಇಲ್ಲಿ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ. ಹಾಗೆಯೇ ಅಪ್ಲೈ ಮಾಡೋಕ್ಕೆ ಫೀಸ್ ಎಷ್ಟಿರುತ್ತೆ, ಅಪ್ಲೈ ಮಾಡೋಕ್ಕೆ ಫೀಸ್ ಬಂದು ಜನರಲ್ ಮತ್ತೆ ಜನರಲ್ ಕ್ಯಾಟಗರಿ ಅವರಿಗೆ. ಅರ್ಥ ಆಯ್ತಾ? ಜನರಲ್ ಕ್ಯಾಟಗರಿ ಅವರಿಗೆ 850. ಅರ್ಥ ಆಯ್ತಾ? ಜನರಲ್ ಕ್ಯಾಟಗರಿ ಅವರಿಗೆ 850. ಹಾಗೆಯೇ SC ST ಮತ್ತೆ PWD ಕ್ಯಾಂಡಿಡೇಟ್ಸ್ 150. ಅರ್ಥ ಆಯ್ತಾ? 150. ಹಾಗೆಯೇ ಆನ್ಲೈನ್ ಮುಖಾಂತರ ಅಪ್ಲೈ ಮಾಡಲಿಕ್ಕೆ ಲಾಸ್ಟ್ ಡೇಟ್ ಯಾವಾಗ? ಸೊ ಆಗಸ್ಟ್ 22ನೇ ತಾರೀಕು ಆನ್ಲೈನ್ ಮುಖಾಂತರ ಅಪ್ಲೈ ಮಾಡಲಿಕ್ಕೆ ಲಾಸ್ಟ್ ಡೇಟ್ ಆಗಸ್ಟ್ 22. ಅರ್ಥ ಆಯ್ತಾ? ಆಗಸ್ಟ್ 22. ಹಾಗೆಯೇ ನೀವು ಎಲ್ಲಿ ಅಪ್ಲೈ ಮಾಡಬೇಕು ಅನ್ನೋದಕ್ಕೆ ನಾನು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ನ ಪ್ರೊವೈಡ್ ಮಾಡಿರ್ತೀನಿ. ಜಸ್ಟ್ ಲಿಂಕ್ ನ ಓಪನ್ ಮಾಡಿ ನೀವು ಅಪ್ಲೈನ ಮಾಡಬಹುದು. ಹಾಗೆಯೇ ನಾನು ನೆಕ್ಸ್ಟ್ ವಿಡಿಯೋ ಯಾವ್ದು ಬಗ್ಗೆ ಇರುತ್ತೆ ಅಂತಂದ್ರೆ, ಸೊ ನೆಕ್ಸ್ಟ್ IBPS ಗೆ ಪ್ರಿಪರೇಷನ್ ಆಗ್ತಿದ್ದೀನಿ ಅಂತಂದ್ರೆ ಯಾವ್ಯಾವ್ದ್ರ ಮೇಲೆ ಪ್ರಿಪೇರ್ ಆಗಬೇಕು, ಮತ್ತೆ IBPS ಅಲ್ಲಿ ಕ್ವಶನ್ಸ್ ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ಕೊಡ್ತೀನಿ. ಹಾಗೆ IBP ಪ್ರೊಸೀಜರ್ ಯಾವ ರೀತಿ ಇರುತ್ತೆ ಅನ್ನೋದು ಕೂಡ ನಾನು ನಿಮ್ಗೆ ಒಂದು ವಿಡಿಯೋನ ಮಾಡ್ಕೊಡ್ತೀನಿ. ಅರ್ಥ ಆಯ್ತಾ? ಸೊ ಐ ಹೋಪ್ ಯು ಗೈಸ್ ನಿಮ್ಗೆ ವಿಡಿಯೋ ತುಂಬಾನೇ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಸೊ ಇಷ್ಟ ಆಗಿರಲಿ ಒಂದು ಲೈಕ್ ನ ಮಾಡಿ, ಜೊತೆಗೆ ನೀವು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿ ನಮ್ಮ ವಿಡಿಯೋ ನೋಡ್ತಿದ್ದೀರಾ ಅಂತಂದ್ರೆ ಬೇಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೇಟೆಸ್ಟ್ ಪ್ರೆಸ್ ಬೆಲ್ ಐಕಾನ್ ಮಿಸ್ ಮಾಡದೆ ಪ್ರೆಸ್ ಮಾಡಿ. ಮತ್ತೆ ನಾನು ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಲ್ಲಿ ಟೇಕ್ ಕೇರ್, ಬಾಯ್.